ಗಂಡ ಹೆಂಡತಿ ಗಾಡಿ ಮೇಲೆ ಹೊಂಟಿರ್ತಾರೆ ನೋಡ್ರಿ ನೀವು. ಗಂಡ ಈ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ, ಹೆಂಡತಿ ಈ ಕಡೆ ಮಾರಿ ಕೂತಿರ್ತಾಳೆ. ಆಕೆ ಸುಮ್ಮನೆ ಕೂತಿರಂಗಿಲ್ಲ, ಆಶೀರ್ವಾದ ಮಾಡ್ತಾಳೆ ಡೊಬ್ಬದ ಮೇಲೆ. ಅದೇ ತಾಯಿ ಅಕ್ಕ ತಂಗಿಯರು ಕುಂತರ ತಗೊಂಡು ಹಿಂದೆ ಇಲ್ಲ ಹಿಂಗೆ ಇರ್ತದೆ ನೋಡು, ಅವು ಅಡ್ಡು ಹಿಂಗೆ ಕೂತಿರ್ತಾವೆ. ಆಕೆ ಧೈರ್ಯ ಇರ್ತದೆ, ನನ್ನ ಗಂಡನ ಏನತ್ತನೋ ಧೈರ್ಯ ಇರ್ತದೆ. ಆಕೆ ಏನು ಹಿಡ್ಕೊಳಂಗಿಲ್ಲ ನೋಡಿ, ಡೊಬ್ಬದ ಭಕ್ತ ನನ್ನ ಆಶೀರ್ವಾದ ಪಲ್ಲಂಗೆ ಹೊಡಿ ಅಂದ ಕೂಡ ಸ್ವಯಂಕನ ಕಟ್ಟು ಹೊಡಿತದ. ಬಕ್ಕ ಬರಲಿ ಬಿದ್ದು ಹಲ್ಲು ಕಳ್ಕೊಂಡು ಮೊಳೆ ಮಾಡ್ತಾರೆ ಇಲ್ಲ. ಅಯ್ಯೋ ದಿನ ನೀವೇ ಹಿಡ್ಕೊತೀರಿ ಅತ್ತಿ, ಇವತ್ತು ನಾ ಹಿಡ್ಕೊತೀನಿ ರೀ ಆಕಳ. ಯಾರು ಬೇಡ ಅಂತಾರೆ ಹೋಗ ತಗೊಂಡು ಕಳಿಸ್ಕೊಟ್ಟು. ದಿನ ಆಕೆ ಒಂದು ತಂಬಿಗೆ ನೀರು ಒಯ್ಯೋದಿಂದ ನೋಡಿದ್ಲು. ಈಗಿನ ತಂಬಿಗೆ ತೊಗೊಂಡು ಅಗದಿ ಕಿಮ್ಮತ್ತಿನ ಸೀರೆ ಉಟ್ಟಾಳ, ಕೈ ತುಂಬ ಬಂಗಾರ ಹಾಕ್ಕೊಂಡಾಳ, ಕೊಳ ತುಂಬ ಬಂಗಾರ ಹಾಕ್ಕೊಂಡಾಳ. ಅಂಥದ್ರಾಗಿಂದ ಹಾಲು ಹಿಂಡ್ಕೊಳಕಂದ ಕೊಟ್ಟಿಗೆಗೆ ಹೋಗ್ಯಾಳ. ಕೊಟ್ಟಿಗೆಗೇನ ಅಲ್ಲೇನು ಮಾರ್ಬಲ್ ಇರ್ತಾವನ, ಅಲ್ಲಿ ಕೊಟ್ಟಿಗೆಗೇನು ಗ್ರಾನೈಟ್ ಇರ್ತಾವ್ರೆ, ಏನು ಟೈಲ್ಸ್ ಹಾಕಿರ್ತಾರೆ. ಅದು ಹಾಕಳಿ ಹೆಂಡಿ ಇಟ್ಟಾದ ಮೂತ್ರ ಮಾಡೋದು ಎಲ್ಲ ಕೆಟ್ಟ ಗಲೀಜು ಅಂದ್ರೆ ಗಲೀಜು. ಕೊಟ್ಟಿಗೆ ಅಂದರೆ ಇದು ಇರ್ತದೆ. ಈಕೆ ಅಂದು ಚೀ ಇಂಥದ್ರ ಕೂತು ನಾ ಹಾಲು ಹಿಂಡ್ಕೊಳ್ಳೆ, ನಾ ಯಾಕೆ ಇಂಥದ್ರ ಕೂತು ಹಾಲು ಹಿಂಡ್ಕೊಳ್ಳಿ, ನಾ ಡೊಬ್ಬದ ಮ್ಯಾಗ ಕೂತು ಹಿಂಡ್ಕೊತೀನಿ ಅಂತ ಈಕೆ ಎಮ್ಮೆ ಕಲ್ತಾಳ. ಎಮ್ಮೆ ಕಲ್ತವ್ರಿಗೆ ಎಲ್ಲ ಬರ್ತದೆ ತಿಳಿದಲ್ಲ. ಇವ್ರು ಲಾಸ್ಟ್ ಬೆಂಚಿಗೆ ಕೂತು ನಿದ್ದೆ ಮಾಡಿ ಬಂದು ಗಿರಾಕಿಗಳಿವು ಏನ್ರಿ. ಹಂಗೆ ಬಜಿ ವಾಸನೆ ಎತ್ತಿಕೊಂಡ್ರೆ ಇಟ್ಟು ಆನಂದ ಇರ್ತದಲ್ಲ. ಬೇರೆ ಯಾವ ವಾಸನೆ ಹಿಡ್ಕೊಂಡ್ರೆ ಮನಸ್ಸಿಗೆ ಅಂತ ಬರೋಂಗಿಲ್ಲ. ಆ ಬಜಿ ವಾಸನೆ ಎತ್ತಿಕೊಂಡ್ರೆ ಅಟ್ಟು ಚಂದ ಅನ್ನಿಸ್ತಿರ್ತದಲ್ಲ. ಹಂಗೆ ನೀವು ಖಾಲಿ ಬಲಿ ಇಟ್ಟರೆ ಇಲಿ ಬಂದು ಒಳಗೆ ಬೀಳಂಗಿಲ್ಲ. ಹೆಂಗೆ ಬೀಳ್ತಾವ ತಗೊಂಡು ಕೇಳಿದ್ರೆ ಆ ಬಲಿಯಾಗ ಮಿರ್ಚಿ ಬಜಿ ಇಡಬೇಕು. ಕಲ್ಪನೆ ಇರಲಿ ಮಗ, ಮಿರ್ಚಿ ಬಜಿ ಇಡಬೇಕು. ಯಾವಾಗ ಮಿರ್ಚಿ ಬಜಿ ವಾಸನೆ ಇಲಿ ಮೂಗಿಗೆ ಬಡಿತು, ದೊಡ್ಡ ಖುಷಿ ಅದಕ್ಕೆ ಇಲಿಗೆ. ಅಲ್ಲೆಲ್ಲೆಲ್ಲೆಲ್ಲಿ ಇಟ್ಟ ನಮ್ಮ ಕಾಕ ತಿಳ್ಕೊಳ್ಳ ಮೂಸಿ ನೋಡ್ಕೋತ ಬಲಿ ಬರ್ತದ. ಬರೋದ್ರಾಗ ಒಂದೇ ಬಾಗಿಲಿರ್ತದೆ. ಬಲಿಗೆ ಏಸಿರ್ತಾವೆ ಬಾಗಿಲು, ಏಸಿರ್ತಾವ್ರಿ, ಒಂದು 5-6 ಇರ್ತಾವನು. ಬೆಡ್ರೂಮ್ ಬಾಗಿಲ, ಕಿಚನ್ ಬಾಗಿಲ ಅಂತಂದು ಇರೋದು ಒಂದೇ ಒಂದು ಬಾಗಿಲ. ಯಾವಾಗಿಂದ ಮೂಸಿ ನೋಡ್ಕೋತ ಅಂದ ಬಂದು ಇರೋದೊಂದು ಬಾಗಿಲು ಒಳಗೆ ಹೋಗಿ ಒಂದು ಈಟನ್ನು ಬಜಿ ತಿನ್ಬೇಕಂತ ಅನ್ನೋದ್ರೊಳಗೆ ಇರೋದೊಂದು ಬಾಗಿಲು ತಟ್ಟನಂಗೆ ಮುಚ್ಕೊಂಡು ಬಿಡ್ತದೆ. ಯಾಕ್ರಿ ಮುಚ್ಕೊಂಡು ಬಿಡ್ತದಿಲ್ಲ, ತಟ್ಟನಂಗೆ ಮುಚ್ಕೋತು. ಯಾವಾಗ ಒಂದು ಈಟೆ ಬಜಿ ತಿಂದದ, ಏನು ಭಾಳ ತಿಂದಿಲ್ಲ, ಸ್ವಲ್ಪ ತಿಂದದ ಬಜಿ. ಇಟ್ಟು ತಿನ್ನೋದ್ರಾಗಿನ ಬಾಗಿಲು ಮುಚ್ಚಿಬಿಟ್ಟಾದ. ಯಾವಾಗಿಂದ ಬಾಗಿಲು ಮುಚ್ಚಿದೆ ಅಂದ್ರೆ ಸಪ್ಪಳಾಗಿಬಿಡ್ತು. ಯಪ್ಪೋ ಯಾರೋ ಬರ್ತಾರ, ನನ್ನ ಹೊಡಿತಾರ, ಇದ್ರಾಗಿಂದ ಹೊರಗೆ ಓಡಿ ಹೋಗ್ಬೇಕಂತಕೊಂಡೋದು ಒಂದು ಸವನ ತಿರುಗಲಕ್ಕೆ ಚಲೋ ಮಾಡ್ತಾವ. ಹೋಗಕ್ಕೆ ಬರ್ತದೇನ್ರಿ ಅದಕ್ಕೆ? ಒಂದು ಸಾರಿ ಅಂದ ಇಲ್ಲಿ ಒಳಗೆ ಹೋಗಿ ಅಂದ ಬಿತ್ತು ಒತ್ತಿಕೊಂಡ್ರೆ ತಿರುಗಿ ಅಂದ ಹೊರಗೆ ಹೋಗಕ್ಕೆ ಬರಂಗಿಲ್ಲ. ಒಂದು ಸವನ ಒದ್ದಾಡ್ತದ, ಮನಸ್ಸಿಗೆ ಅಂದ ದುಃಖ ಮಾಡ್ಕೋತದ. ನಾ ಇದ್ರಾಗ ಬರಬಾರ್ದಾಗಿತ್ತು ಯಪ್ಪ, ನಾ ಸುಮ್ಮನೆ ಬಂದುಬಿಟ್ಟೆ, ಬಜಿ ಆಸೆಗೆ ಅಂದ ಬಂದೆ, ಇದ್ರೊಳಗೆ ಅಂದ ಸಿಕ್ಕೊಂಡು ಬಿದ್ದೆ, ನನ್ನ ಯಾರೋ ಬರ್ತಾರ, ನನಗೆ ಯಾರೋ ಹೊಡಿತಾರ, ನನ್ನ ಕೊಲೆ ಮಾಡ್ತಾರ, ನಾ ಹೆಂಗಿದ್ರಾಗಿಂದ ಪಾಲಾಲಿ ಒಂದು ಸವನ ಅಳ್ಕೊಂತ ಏನ್ರಿ ಒಳಗೆ ತಿರುಗ್ತಿರ್ತ. ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ. ಬಂದ ಕೂಡಲೇ ಇದು ಇರೋದೊಂದು ಬಾಗಿಲ ಮುಚ್ಕೊಂಡಿರ್ತದ. ಆ ಒಳಗಿನ ಇಲಿಗಂತದ, ಇದು ಹೊರಗಿನ ಇಲಿ, ದೋಸ್ತ ಒಂದು ಈಟು ಬಾಗಿಲು ತೆಗಿಯೋ, ನಾ ಒಂದು ಈಟು ಬಜಿ ತಿಂತೀನಿ ಅಂತ. ಅದು ಒಳಗಿಂದಂತದ, ಒಳಗೆ ಬರಬೇಡ. ನೀ ಏನು ಹೊರಗದಿದ್ದಿ, ಆರಾಮಿದ್ದೀನಿ, ಸುಮ್ಮ ಹೊರಗೆ ಇರು, ಇದ್ರ ಒಳಗೆ ಬರಬೇಡ, ಇದ್ರಾಗ ಸುಖ ಇಲ್ಲ. ನೋಡು ದೋಸ್ತ, ನಾ ಒಂದು ಈಡು ತಿಂತೀನಿ, ಒಂದು ಈಡು ಬಾಗಿಲ್ತೀವಿ, ಭಾರಿ ರೆಕಮೆಂಡ ನೋಡ್ರಿ. ಏನ್ರಿ ಪುಗ್ಸೆಡೆ ಸಿಗ್ತಿತ್ತಂದು ನಮ್ಮ ಮಂದಿ ರೆಕಮೆಂಡ್ ಭಾಳ ಹಚ್ಚೋದು. ಏನ್ರಿ ಪುಗ್ಸೆಡೆ ಸಿಗಬೇಕು. ಯಾವಾಗಿಂದ ದೋಸ್ತ ಒಂದು ಈಡು ತೆಗಿಯೋ, ನಾ ಒಂದು ಈಡು ತಿಂತೀನಿ, ಬ್ಯಾಡ ಹುಚ್ಚುಗೊಟ್ಟು ಇದ್ರಾಗ ಬರ್ಲಕ್ಕೆ ಹೋಗ್ಬೇಡ. ಇದ್ರಾಗ ಏನು ಒಂದು ಸಾರಿ ಒಳಗೆ ಬಂದಂದ್ರೆ ತಿರುಗಿ ಹೊರಗೆ ಹೋಗಕ್ಕೆ ಬರಲ್ಲ. ನೀವು ಹೊರಗದಿದ್ದೀವಿ, ಹೊರಗೆ ಇರುವ ತಿಳ್ಕೊಂಡೊಂದು ಒಳಗಿಂದ ಅಂತದ. ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕ ನಾವು. ಇಟ್ಟು ತಾನೇ ತಿನ್ಬೇಕ ನಾವು. ನಮಗೊಂದು ಈಡು ತೆಗಿಯೋ ದೋಸ್ತ. ನೋಡ್ರಿ ನೀವು ಕರೆ ಹೇಳಿ ನೋಡೋಣ. ಇಟ್ಟು ಮಂದಿ ಮದುವೆ ಆದವ್ರು ಇದೀರಿ. ಯಾವಾಗಿಂದ ಮದುವೆ ಆಗುತ್ತಾನ ಭಾರಿ ಹುರುಪ. ಯಾಕ್ರಿ ಅಂತಿರ್ತಾವೆಲ್ಲ ಮನ್ಯಾಗ ಬಂದು. ಈಗ ಹುಡುಗರು ತಂದೆ ತಾಯಿಗೆ ಜಗಳ ತೆಗಿಲಕತ್ತಾವ. ಯಾವ ನಮ್ಮ ಲಗ್ನ ಮಾಡಲ್ಲನು ತಿರುಗಿ ನಾನು ವಾರಿದಾರೆ ಅಡ್ಡ ಹಡ್ದಾರ ಮನೆ ಓಣ್ಯಾಗಂದ ಹಿರಿಯರಿಗೆ ಕೇಳ್ತಾವ. ಹೇಳು ಮತ್ತೆ ನಮ್ಮ ಅಪ್ಪಗದು ಹೇಳು, ನಾನು ಲಗ್ನ ಮಾಡತ್ತೆ ಹೇಳು. ಅವ್ರಂತಾರೆ ಹಿರಿಯರು, ಊರನ್ನ ಹಿರಿಯರು, ತಮ್ಮ ಈಗೇನು ಸುಖದಿಂದ ಅದಿದಿ, ಇದ್ರಾಗೇನು ಸುಖ ಅದ, ಬ್ಯಾಡ ತಿಳ್ಕೊಂಡಂದು ಅವ್ರಿಗೆ ಹಿರಿಯರು ಅಂತಿರ್ತಾರೆ. ಮಗ ತಾ ಚೈನಿ ಹೊಡೆದನ್ನು ನಮಗೆ ಬ್ಯಾಡ ಅಂತಾನಂತ. ಅವ್ರು ಏನು ತಿಳ್ಕೊಂಡ್ರೆ ಲಗ್ನ ತಿಳ್ಕೊಂಡಂದ್ರೆ ಸೈಕಲ್ ಮೋಟ್ರ್ ಮ್ಯಾಗ ಗಂಡ ಹೆಂಡ್ತಿ ತಿರುಗಾಡ್ತಿರ್ತಾವೆ ನೋಡ್ರಿ. ಏನ್ರಿ ಸೈಕಲ್ ಮೋಟ್ರ್ ಮ್ಯಾಗ ಹೆಂಡ್ತಿ ಕುಂದ್ರಸ್ಕೊಂಡು ಅಗದಿ ಸೈನ ಕಟ್ಟು ಹೊಡ್ಯೋದು ನೋಡ್ರಿ. ನೀವು ಯಾಕೆ ಹಂಗೆ ಕಟ್ಟು ಹೊಡಿತಾರ ತಿಳ್ಕೊಂಡಂದು ಆಕಿನ ಆಶೀರ್ವಾದ ಇರ್ತದ. ನಾವೊಮ್ಮೆ ಬಸ್ಸಿಗೆ ಹೊಂಟಿದ್ದೆ, ಒಬ್ಬ ಹುಡುಗರು ಮಾತಾಡ್ತಿದ್ದು, ದೋಸ್ತ ದೇವ್ರ ಅದಾನಂತೇನಿಲ್ಲಂತೆ. ಅದನ್ನಲ್ಲ ದೇವ್ರ, ಗುರುನ ಅದಾನ. ಯಾರು ನಿನ್ನ ಪಾಲಿಗೆ ಗುರು, ಯಾರು ದೇವ್ರ ತಗೊಂಡು ಕೂಡ ನಾವು ಇನ್ನೊಬ್ಬ ಹೇಳಕತ್ತಿದ್ದ ನಾನು ನೋಡಿ. ಪೈಸಾ ಮೇರಾ ಪರಮಾತ್ಮ ಅಂದ್ರೆ ರೊಕ್ಕನೇನ ಮನಿ ದೇವರು, ಪತ್ನಿ ಮೇರಾ ಗುರು,
ಹೆಣ್ತಿನೇ ನನಗೆ ಗುರು ಅನ್ನೋ. ಹೆಣ್ತಿಗೆ ಹೆಂಗೆ ಗುರು ಅಂತದ ಹತ್ಕೊಂಡು ನಾವು ಒಮ್ಮೆ ಕನ್ಫ್ಯೂಸ್ ಮನೆ ಗೊತ್ತಾಗ ನನಗೂ. ಈಗ ಗಂಡ ಹೆಣ್ತಿ ಗಾಡಿ ಮೇಲೆ ಹೊಂಟಿರ್ತಾರೆ ನೋಡ್ರಿ ನೀವು. ಗಂಡ ಈ ಕಡೆ ಮಾಡಿ ಗಾಡಿ ನಡೆಸ್ತಿರ್ತಾನೆ, ಹೆಣ್ತಿ ಈ ಕಡೆ ಮಾರಿ ಕೂತಿರ್ತಾಳೆ. ಆಕೆ ಸುಮ್ಮನೆ ಕೂತಿರಂಗಿಲ್ಲ, ಆಶೀರ್ವಾದ ಮಾಡ್ತಾಳೆ ಡುಬ್ಬದ ಮೇಲೆ. ಭಕ್ತ ನನ್ನ ಆಶೀರ್ವಾದದ ಬಲ್ಲಂಗೆ ಹೊಡಿ ಗಾಡಿ. ಡುಬ್ಬದ ಮೇಲೆ ಕೈ ಇಟ್ಟಿರ್ತಾರಲ್ಲ ನೋಡ್ಬೇಕು. ಅವು ಒಂದೊಂದು ಸಿಬ್ಬಲ್ ಅವ. ಅಪ್ಪಿ ತಪ್ಪಿ ಹೆಣ್ಮಗಳು ಒಂದು ಗಂಡಿನಿಂದ ಒಬ್ಬ ಹೆಣ್ಮಗಳಿಂದ ಇಲ್ಲಿ ಹಿಂದೆ ರಾಡ್ ಇರ್ತದೆ ನೋಡಿ, ಹಿಡ್ಕೊಂಡು ಕುಂದ್ರದು. ಆ ರಾಡ್ ಹಿಡ್ಕೊಂಡು ಕೂತಿಲ್ಲ ಅಂದ್ರೆ ಅಕ್ಕರ್ ಇರಬೇಕು, ತಂಗಿಯರ್ ಇರಬೇಕು. ತೇತಿಲ್ಲ, ಡುಬ್ಬದ ಮ್ಯಾಗ ಕೈ ಇಟ್ಲು, ಇಲ್ಲಿ ಮುಂದೆ ತೊಡಿ ಮ್ಯಾಗ ಕೈ ಇಟ್ಲು ಅಂದ್ರೆ ಬರೋಬ್ಬರಿ ಹೆಣ್ತೇಳ ತಿಳ್ಕೊಬೇಕು. ತೇತ್ರಿ ಯಾಕ್ರಿ ಹಂಗೆ ಕುಂದಿರ್ತಾರಿಲ್ಲ. ಅದೇ ತಾಯಿ ಅಕ್ಕ ತಂಗಿಯರು ಕುಂತ್ರ ತಗೊಂಡು ಹಿಂದೆ ಇಲ್ಲಿ ಹಿಂಗೆ ಇರ್ತದೆ ನೋಡು, ಅವು ಅಡ್ಡು ಹಿಂಗೆ ಕೂತಿರ್ತಾವೆ. ಆಕೆ ಧೈರ್ಯ ಇರ್ತದೆ, ನನ್ನ ಗಂಡನ ಏನತ್ತನೋ ಧೈರ್ಯ ಇರ್ತದೆ. ಆಕೆ ಏನು ಹಿಡ್ಕೊಳಂಗಿಲ್ಲ ನೋಡಿ. ಡುಬ್ಬದ ಭಕ್ತ ನನ್ನ ಆಶೀರ್ವಾದ ಪಲ್ಲಂಗೆ ಹೊಡಿ ಅಂದ ಕೂಡ ಸ್ವಯಂಕನ ಕಟ್ಟು ಹೊಡಿತದೆ. ಬಕ್ಕ ಬರಲಿ ಬಿದ್ದು ಹಲ್ಲು ಕಳ್ಕೊಂಡು ಮೊಳೆ ಮಾಡ್ತಾರೆ. ಮತ್ತು ಅದೇ ನಮ್ಮಂಥವ್ರು ಯಾರ್ಯಾರು ಕೂತಿದ್ದೇವೆ ಅಂದ್ರೆ ಅಪ್ಪವ್ರು ಸಾವ್ಕಾಸ ಹೋಗ್ಬೇಕ್ರಿ. ಅಪ್ಪವ್ರು ಏಸು ಹಿಂಗೆ ಕಟ್ಟು ಹೊಡ್ಲಿಕ್ಕೆ ಹೋಗಿನ ಬಿದ್ದವ. ಹೆಣ್ತಿ ಮುಂದೆ ಸ್ಟೈಲ್ ತೋರ್ಸಕ್ಕೆ ಹೋಗಿ ಏನ್ರಿ ಪಕ್ಕ ಗಾಡಿನೂ ಬರಲ್ಲ. ಆದರೆ ಹೆಣ್ತಿದ್ರಿಗೆ ಸ್ಟೈಲ್ ಮ್ಯಾಗ ಅಂದ ಅಕ್ಕಿನಿ ಒಂದು ಹಿಂಗೆ ನೋಡೋಕೆ ಹಿಂಗೆ ಕೂತಿರ್ತಾಳೆ. ವಾಪ ಏನು ನೋಡೋಕೆ ಕೇಳೋಣ ಮುಂದೆ. ಯಾವಾಗಿದ್ದು ಗಚ್ಚನಾಗ ಬ್ರೇಕ್ ಹೊಡೆದೆ ಅಲ್ಲಿ ಎಲ್ಲರೂ ರೋಡ್ ಬ್ರೇಕಿಗೆ ಅದು ಹಾರಿಸ್ತು. ಅಕ್ಕ ಹಿಂದೆ ಅವ ಮುಂದೆ. ಯಾಕ್ರಿ ಇದಕ್ಕೆ ಬಿದ್ದಿದ್ದು ಸದಕ್ಕೆ ಕಬರ್ ಇರಲ್ಲ ಅದು ಗಂಡಗ. ಮುಂದೊಂದು ಕಿಲೋಮೀಟ್ರ್ ಮ್ಯಾಗ ಹೋಗಿ ಅಂದ್ರೆ ನಾನು ಹೆಣ್ತಿ ಕೂತಿತ್ತು, ಎಲ್ಲಿ ಹೋಯ್ತು ಇದು ಬರೋದ್ರಾಗ ಬಕ್ಕ ಬರಲೇ ಬಿದ್ದು ಕೈಯ ಕಾಲಿಗೆ ಸೆಟ್ಕೊಂಡು ಯಾಕೆ ಹೋಗಿ ಎಲ್ಲೈತೆ ಏನಿಲ್ರಿ ಗಾಡಿ ಮೇಲೆ ಬಿದ್ದು ಕಲಾಸೆ ಆದಡ್ರಿ ಅದು. ಮತ್ತು ಸೊಂಡಿ ಒಣಸ್ಕೊಂಡು ಕುಂದ್ರದು. ಏನ್ರಿ ಇದು ಅಲ್ಲ. ಅವ್ರು ಏನು ತಿಳಿದಾರೆ, ಸೈಕಲ್ ಮೋಟ್ರ್ ಮೇಲೆ ತಿರುಗಾಡೋದು, ಅಗದಿ ಸಿನಿಮಾಕ್ಕೆ ಹೋಗೋದು, ಹಿಂಗೆ ಅಂದ ಮೊಬೈಲ್ನಾಗ ಸೆಲ್ಫಿ ತಗೊಳ್ಳೋ, ಇದೇ ಸಂಸಾರ ತಿಳಿದಾರ. ಯಾಕ್ರಿ ಜಗಳ ತೆಗಿಲಿಕ್ಕತ್ತವೀಗ. ನಮ್ಮ ಲಗ್ನ ಮಾಡಲ್ಲನು, ನಮಗಿದು ಮಾಡಲ್ಲನು, ಮನೆಗೆ ಹತ್ತಂಗಿಲ್ಲ. ಅವಕ್ಕೂ ತೊಗೊಂಡು ನಂಬಲ್ಲಿ ಬರ್ತಾರೆ, ಆ ಹುಡುಗರಿಗೆ ತೊಗೊಂಡು ನಂಬಲ್ಲಿ ಬರ್ತಾರೆ. ಅಪ್ಪವರು ಒಟ್ಟು ನಮ್ಮ ಮಾತೆ ಕೇಳಲಾಗ್ಯದ್ರಿ, ಒಟ್ಟು ಮನೆಗೆ ಹತ್ತಲಾಗ್ಯದ, ಅದಕ್ಕೊಂದು ಏನ್ರಿ ಕೊಳ್ಳ ಕಟ್ರಿ ಅಪ್ಪ ಅತ್ತಾರ. ಮತ್ತು ನಾವು ಗುರುಗಳು ಅದ್ರ ಮಾರಿ ನೋಡಿದ್ರೆ ಕೂನ ಹಿಡಿತೀವಿ ನಾವು. ಯಾಕ್ರಿ ವಾಟ್ ಎ ಫೇಸ್ ಅಪ್ ಆರ್ಕೆಸ್ಟ್ರಾ ಮ್ಯಾನ್ ಅತ್ತ ಏನ್ರಿ. ಮನುಷ್ಯನ ಮಾರಿ ನೋಡಿದ್ರೆ ಗೊತ್ತಾಗ್ಬಿಡ್ತದ ಇವ ಏನು ಅದಾನ ಅಂತ ಅನ್ನೋದು. ಅದಕ್ಕಾಗಿ ನೀವು ಅಂತಿರಲ್ಲ ಅಪ್ಪವ್ರು ನಮ್ಮ ಮಠಕ್ಕೆ ಹೋದ್ರೆ ಸಾಕು ನಮ್ದು ಎಲ್ಲ ಅವ್ರಿಗೆ ಹೇಳಿಬಿಟ್ರಿ ಅಂತ ಹೇಳೋದಿಲ್ಲ. ಹಣಿ ಮ್ಯಾಗ ಅಟ್ಟು ಕೊಟ್ಟಿರ್ತಾನ. ಯಾವಾಗ ಅದ್ರ ನೋಡ್ದೇವಲ್ಲ, ಇದಕ್ಕೆ ದಾರ ಹತ್ತಲ್ಲ, ನಿಂಬಿಕಾಯಿ ಹತ್ತಲ್ಲ, ಇದಕ್ಕೆ ತೆಂಗಿನಕಾಯಿ ಹತ್ತಲ್ಲ, ಇದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು. ಈ ಎಮ್ಮಿಗಳಿಗೆ ಕಟ್ತಾರಲ್ಲ, ಕಾಳು ಎಮ್ಮಿಗಳಿಗೆ, ಅವಕ್ಕೇನಂತ ಡೊಂಗ ಅಂತಾರೇನು, ಲೊಳ್ಳಿ ಅಂತಾರೆ. ಲೊಳ್ಳಿ ಕಟ್ಟು, ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ. ಲೊಳ್ಳೆ ತಂದ್ರೆ ಅದಕ್ಕೊಂದು ಲಗ್ನ ಮಾಡು, ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ. ಮತ್ತು ಇನ್ನು ಅಪ್ಪರು ಹೇಳ್ಯಾರ, ಗುರುಗಳು ಹೇಳ್ಯಾರ ತಿಳ್ಕೊಂಡು ಪಾಪ ಅವ್ರ ತಂದೆ ತಾಯಿ ಏನಿದ್ದಿರ್ಲಕ್ಕ ಎಂಥದಕ್ಕಿಲ್ಲ, ದುಡ್ಡು ದುಃಖ ಬರಲಿ ಏನು ಹಾಕಿರ್ಲಕ್ಕ ತಂದು ಹೆಣ್ಣು ಹುಡುಕ್ತಾರೆ. ಯಾಕ್ರಿ ಅವ್ನಿಗೆ ದೊಡ್ಡ ಖುಷಿ ಹೆಣ್ಣು ಹುಡುಕಕ್ಕೆ ಹತ್ಕೊಳ್ಳೇನ. ನೋಡ್ಬೇಕು ನೀವು ಹೆಣ್ಣು ನೋಡಕ್ಕೆ ಹೊಂಟಾಗ ಹೆಂಗೆ ಹೋಗ್ಯಾರ ನೋಡ್ರಿ. ಹೆಂಗೆ ಹೋಗಿರ್ತಾರೆ ಅಗದಿ ಪಿಟ್ ಪ್ಯಾಂಟ್ ಹಾಕೊಂಡು, ಟೀ ಶರ್ಟ್ ಹಾಕೊಂಡು, ಇವನಿಗೆ ಟೈಮ್ ತಿಳಿಲ್ಲ ಅಂದ್ರು ಮಂದಿ ಕೈಯನ್ನು ಉದ್ರಿ ಗಡಿಯಾರ ಕಟ್ಕೊಂಡು, ಮೇಸಿಗೀಸಿ ಕಟ್ಟು ಹೊಡ್ಕೊಂಡು ನೋಡ್ಬೇಕು ಅವ ಹೋಗೋ ಆಕಾರ. ಈಗ ಅವಾಗೆಲ್ಲ ಇನ್ನು ಹಿರಿಯರಿಗಾರ ಕಳಿಸ್ತಿದ್ರು ಹುಡುಗರು ಜೋಡಿ. ಈಗ ಹಿರಿಯರು ಹೋಗಂಗಿಲ್ಲ. ಅವು ಮೊದಲು ಹುಡುಗರು ಹೋಗಿ ನೋಡಿ ಬರಲಿ. ಆ ಹುಡುಗರು ಮನಸ್ಸಿಗೆ ಪಸಂದ ಆಯ್ತು ಅಂದ್ರೆ ಆಮೇಲೆ ಹಿರಿಯರು ಹೋಗೋಣ ತಿಳ್ಕೊಂಡಂತಾರ. ಅವು 4 ಕೆಟ್ಟ ಊರಿಗೆ ವಜ್ಜಾಗಿದ್ದಕ್ಕೆ ಕಳಿಸಿರ್ತಾರೆ. ಅವಳು ಸೊಂಡ್ಯಾಗ ಗುಟ್ಕ ಹಿಡ್ಕೊಂಡು ಹೋಗಿ ಬೀಗ್ರ ಮನೆಗೆ ಗಾಡಿಗೆ ಪಿಚ್ಚನಾಗ ಹೋಗಳಿ ಏನ್ರಿ. ಪಿಚ್ಚನಾಗೆ ಅಂದ ಹೋಗಳಿ. ಬೀಗ್ರು ಬಂದ್ರೆ ಖಾಲಿ ನೀರು ಕೊಡು ಅನ್ನೋದು ಕೂಡ ಹಾಗೆ ಹೋದ ಕೂಡ ಗಂಗಾಳ ಉಪ್ಪಿಟ್ಟು ತಿಂದು ಹುಡುಗಿ ಕರಿ ಪೋರಿ ಕರಿ ಅಂತಂದು ಕೂಡ ಕರೀತಾರೆ. ಆಕಿನೂ ಅಕ್ಕ ಇವರು ಬರೋದಿನ ತಾಸು ಇರ್ಲಕ್ಕಾಗಿನೇ ಅಡ್ವಾನ್ಸ್ ಮೇಕಪ್. ಮತ್ತು ಇನ್ನೂ ಅವ್ರು ಜಲ್ದಿ ಬಂದ್ರೆ ಪುಣ್ಯ ಹಾಕಿಂದು. ಅಪ್ಪಿ ತಪ್ಪಿ ಇವು ಜರ ಲೇಟ್ ಮಾಡೋದು, ಮನ್ಯಾಗ ಕರೆಂಟ್ ಹೋಯ್ತು ಅಂತಂದ್ರೆ ಏನು ಕತೆ ಕೇಳಬೇಡ್ರಿ ನೀವು. ಈಕೆ ಎಲ್ಲ ಮೇಕಪ್ ಮಾಡ್ಕೊಂಡು ಮ್ಯಾಗಿನ ತಲೆ ನೀರು ಇಳಿತಾವ. ಎಲ್ಲೆಲ್ಲಿ ನೀರು ಇಳಿದಿರ್ತ ಅಲ್ಲಿ ಕರ್ರ ಕಾಣ್ತದೆ, ನೀರು ಇಳಿಲಲ್ಲಿ ಬೆಳ್ಳು ಕಾಣ್ತದೆ. ಪೋರಿಗೆ ತೊನ್ನಿಗೆ ನಾಗ್ಯದ ಅನ್ನತಾವ ಬಂದಿದ್ದು. ಯಾಕ್ರಿ ಕರೆಂಟ್ ಹೋಯ್ತು ದಗಿಗೆ ಮೈತೊಮ್ಮ ನೀರು ಇಳಿತಾವ. ಅದು ಮೇಕಪ್ ಎಲ್ತಾನೆ ಇರ್ತದೆ, ಅಲ್ತಾನೆ ಇರ್ತದೆ. ಈಗ ಕಂಡಾಬಿಟ್ಟು ಮೇಕಪ್ ಮಾಡ್ಕೊಂಡು ಕೂತಿರ್ತಾಳೆ. ಈ ಮಗನೂ ಅಂದ ಹೋಗೋ ಹೊತ್ನಾಗ ಒತ್ತಿ ಪೌಡ್ರಾಗಿ ಹಚ್ಕೊಂಡು ಇವನು ಸ್ಟೈಲ್ನಾಗ ಹೋಗಿರ್ತಾನೆ. ಈಗ ಒಂದು ಸ್ಟೈಲ್ ಹೊಂಟೋದಕ್ಕೆ ನಿಮ್ಗೆ ಗೊತ್ತಿಲ್ಲ. ಈಗ ಹೆಣ್ಣು ನೋಡಕ್ಕೆ ಹೋದ್ರೆ ಆ ಊರಾಗ ಇಳಿದ್ರು ಕಟಿಂಗ್ ಶಾಪಿಗೆ ಹೋಗ್ತಾರೆ ಮೊದಲು ಹುಡುಗರು. ಕಟಿಂಗ್ ಶಾಪಿಗೆ ಹೋಗಿ ಅಲ್ಲೇ ಕನ್ನಡಾಗ ನಿಂತ್ಕೊಂಡು ಪೌಡ್ರಾಗಿ ಹಚ್ಕೊಂಡು ಮತ್ತೆ ಬೀಗ್ರ ಮನೆಗೆ ಹೆಣ್ಣು ನೋಡಕ್ಕೆ ಬರೋದ್ರಾಗ ಆಕೆನೂ ತಯಾರಾಗಿ ನಿಂತಿರ್ತಾಳೆ. ತಯಾರಾಗೋದಕ್ಕೆ ಅಲ್ಲೇ ಬಾಗಿಲ್ದಾಗೆ ಕುರ್ಚಿ. ಹಾಗೆ ಯಾವಾಗೆಲ್ಲ ಬಾಗಿಲ್ದಾಗಿಂದ ಕುರ್ಚಿ ಹಾಕಿರ್ತಾರೆ. ಇವ್ರಿಗೆ ಬಂದವ್ರಿಗೇನು ಕುರ್ಚಿ ಹಾಕಿರ್ತಾರೆ. ಅವಾಗೆಲ್ಲ ಮಣಿ ಮ್ಯಾಗ ಕುಂದ್ರಿಸಿ ಅಂತ ತೋರಿಸ್ತಿದ್ರು. ಯಾಕ್ರಿ ಮಣಿ ಮ್ಯಾಗ ಕುಂದ್ರಿಸ್ತಿದ್ರಲ್ಲ,
ಮಣಿ ಮ್ಯಾಗ ಕುಂದ್ರಿಸ್ತಿದ್ರು. ಈಗ ಇಲ್ಲಿಗ ಹುಡುಗಿ ನೋಡೋರು ಕುರ್ಚಿ ಮೇಗೆ, ಹುಡುಗಿನ ಕುರ್ಚಿ ಮೇಗೆ. ಯಾವಾಗಿಂದ ಬಂದು ಕೂಡ ದಡಗ್ನೆ ಅಲ್ಲೇ ಕುಂದ್ರದು. ಇವು 4 ಹೋಗಿರ್ತಾವಲ್ಲ ಊರಿಗೆ ವಾಜ್ಯಾಗಿದ್ದು ಓಡಾಡ್ರು, ನೀ ಮಾತಾಡ್ಸಿ ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ. ನೀ ಮಾತಾಡ್ಸಿ ಒಬ್ಬ ಏನು ಅನ್ನತ್ತ, ಅವರು ನಾವು ಮಂದಿ ಮಾತಾಡಿದ್ರೆ ನೀನು ಲಗ್ನಾಗ ನೀನೇ ಮಾತಾಡ್ಸ ಅಂದ. ಒಂದು ಹುಡುಗ ನೀನೇ ಮಾತಾಡ್ಸು, ಮಂದಿಗೆ ಮಾತಾಡ್ಸ್ಬೇಕು. ಹೆಂಗೋ ನೀನೇ ಲಗ್ನ ಆಗೋದು ನೀನೇ ಮಾತಾಡ್ಸು ಅಂದ್ಕೊಳ. ಮಾತಾಡ್ಲಿ ಮಾತಾಡ್ಸು. ತಂಗಿ ನಿನ್ನ ಹೆಸರು ಏನು ಅಂದತ್ತ. ಹಂಗೆ ಮಾಡ್ತೀವಿ. ತಂಗಿ ನಿನ್ನ ಹೆಸರು ಏನು ಅಂದ್ಕೊಳ್ಳಿ. ನನ್ನ ಹೆಸರು ಮಲ್ಲವರಿ ಅನ್ಲತ್ತ. ಏಸು ಮಂದಿ ಅಣ್ಣ ತಮ್ಮರು ಹೊತ್ತು ಕೇಳದ್ನತ್ತ. ಇಲ್ಲಿ ತನ 3 ಮಂದಿ ಇದ್ರಿ ಅಣ್ಣ, ಈಗ ನೀನು ಕೂಡಿ ಅಂದ್ರೆ 4 ಮಂದಿ ಆಗ್ಯಾರ ಅನ್ಲತ್ತ. ಅಲ್ರಿ ಮಾತಾಡ್ಸೋದು ಒಂದು ಕಲಾ ಅದ. ಸುಮ್ಮನೆ ಅಂದ ಹೋಗಿ ಮಾತಾಡಿಸ್ತೀನಿ ತಿಳ್ಕೊಂಡ್ರೆ ಮಾತಾಡೋದು. ಯಾವಾಗ ಕೇಳ್ಬೇಕು ಅದನ್ನು ಯಾರೇ ಕೇಳ್ಯಾರ ನೋಡ್ರಿ, ಮಾತಾಡಿಸ್ಬೇಕು ಬೇಡ ಅನ್ನಂಗಿಲ್ಲ. ಏನ್ರಿ ಯಾವಾಗ ಏನು ಮಾತಾಡಿಸ್ತೀರಿ ಹೇಳಿ ನೋಡೋಣ. ಏನು ಮಾತಾಡಿಸ್ತಾರೆ ಹೇಳ್ರಿ ನೋಡೋಣ. ಎಷ್ಟು ತಾಯಂದಿರಿದಿರಲ್ಲ, ನಿಮಗೆ ಏನು ಮಾತಾಡ್ಸ್ತಾರೆ ಹೇಳ್ರಿ. ಏನಿಲ್ಲ ಅವ್ರು ಅದೇ ಬಂದವ್ರು ಅಂತ ಕೇಳ್ತಾರೆ. ತಂಗಿ ನಿನ್ನ ಹೆಸರೇನು, ನಿಮ್ಮ ಅವ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ಏಸು ಮಂದಿ ಅಣ್ಣತಮ್ಮರು, ಏಸು ಮಂದಿ ಅಕ್ಕಂಗ್ಯರು, ಏನು ಇದ್ದವ್ರಿಗೆ ಈಸು ಮಂದಿ ಮಾಡ್ಕೊಳ್ಳೋನೇನು? ತನಗೇನು ಬೇಕಾದ್ರು ಕೇಳಬೇಕಿಲ್ಲ. ಹೇಗ್ರಿ ತನಗೆ ಇಷ್ಟು ಮಂದಿ ತಾಯಂದಿರಿದಿರಿ, ನಿಮಗೆ ನೋಡಕ್ಕೆ ಬಂದಾಗ ಒಬ್ಬರು ನಿಮ್ಗೆ ಕೇಳ್ಯಾರ, ತಂಗಿ ನಿಮ್ಮ ಮನೆ ಗುರುಗಳು ಯಾರು, ನಿಂದ ಲಿಂಗ ದೀಕ್ಷೆ ಆಗ್ಯದೇನಿಲ್ಲ, ನೀ ದಾನ ಧರ್ಮ ಮಾಡ್ತೇನಿಲ್ಲ ಕೇಳ್ಯಾರ? ಏನೂ ಇಲ್ಲ. ಎಷ್ಟೈತೆ ಕಲ್ತಿ ಅಂದ ಕೂಡ ಈಕೆ ಕಲ್ತಿದ್ದೆ 6ನೇತೆ, ಇನ್ನು 10ನೇತೆ ಪಾಸ್ ಆಗ್ಯಾನ್ರಿ ನಾನು. ಕೇಳ್ತಾವ ನೋಡ್ರಿ. ಮಾತಾಡ್ಸೋದಂದ್ರೆ ಇದು ಅಲ್ಲ, ಕೇಳಬೇಕಿಲ್ಲ. ಏನ್ರಿ ನಿನ್ನ ಲಿಂಗ ದೀಕ್ಷೆ ಆಗ್ಯದೇನಿಲ್ಲ, ನಿನ್ನ ಗುರುಗಳದಾರೇನಿಲ್ಲ, ನಿನ್ನ ಮನೆ ದೇವ್ರವದು, ನಿನ್ನ ನಿತ್ಯ ದಾನ ಧರ್ಮ ಮಾಡ್ತೇನಿಲ್ಲ. ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇದ್ದಕ್ಕೆ ಮಾತ್ರ ಮನೆಗೆ ಬಂದ ಬೆಳಕಂದ್ರೆ ಅತ್ತಿ ಮಾವು ನೋಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಹೊರತಾಗಿ ಇಲ್ಲದೆ ಇದರಿಂದ ಶಕ್ತಿ ಇರಂಗಿಲ್ಲ. ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇರಬೇಕು, ಪರೋಪಕಾರ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥ ಹೆಣ್ಣ. ಅದಕ್ಕಾಗಿಯೇ ನಾವು ಜಗತ್ತಿನೊಳಗೆ ಒಂದು ಮಾತು ಹೇಳ್ತಿರ್ತೀವಿ, ಹೆಣ್ಣಿನ ಏನ್ರಿ ರೂಪ ಅಂದ ಚಂದ ನೋಡೋದಲ್ಲ, ಹಿಂದನ್ನು ನೋಡ್ತಿದ್ರು ನೋಡ್ರಿ ನೀವು. ಯಾರು ಜೇಡದ ದಾಶಿಮಾರ್ಯ ಹಿಂದವ ಕನ್ಯಾ ಹುಡುಕ್ತಿದ್ನಂತ. ಎಂಥ ಕನ್ಯಾ? ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ಅಂದ ಮದುವೆ ಮಾಡ್ಕೋತೀನಿ ಅಂತಿದ್ದ. ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಲಿಕ್ಕೆ ಬರ್ತದ್ರಿ? ಇಲ್ಲೇ ನಿಮ್ಮಲ್ಲಿ ಅಂದ ಮಾಡಿ ತೋರಿಸೋದಲ್ಲ ಗೊಬ್ಬರಕ್ಕ. ಏನ್ರಿ ದುಗ್ಗಳಾದೇವಿ ಅನ್ನತಕ್ಕಂಥಕ್ಕಿ ಏನು ಮಾಡ್ತಾಳ ತಿಳ್ಕೊಂಡೆ ಕೇಳಿದ್ರ, ನೀರು ಹಾಕ್ಲಾರ್ದೇನೆ ಅನ್ನ ಮಾಡಿದ್ಲು. ಹಾಗಾದ್ರೆ ಏನು ಹಾಕ್ಯಂದ ಅನ್ನ ಮಾಡಿದ್ಲು ಅಂತ ತಿಳ್ಕೊಂಡಂದ್ರ ಗುರುವಿನ ಪಾದೋದಕ್ಕೆ ಹಾಕ್ಯಂದ ಅನ್ನ ಮಾಡಿದ್ಲು. ಇದೇ ನಮ್ಮ ದುಗ್ಗಳಾದೇವಿ, ಇಲ್ಲೇ ನಿಮ್ಮ ಅಫಜಲ್ಪುರ ತಾಲೂಕು. ಏನ್ರಿ ಹೆಣ್ಣ ಹಂಗೆ ನೋಡ್ತಿದ್ರು. ಈಗೇನಂಗೆ ಮಾತಾಡಿಸ್ಬೇಕು, ಮಾತಾಡಿಸ್ಬಾರ್ದತ್ತಲ್ಲ. ಯಾಕಂದ್ರೆ ಮಾತಾಡಿಸಿಲ್ಲ ಅಂದ್ರೆ ಅದು ಒಂದು ತಪ್ಪಕ್ಕದ. ಮಾತಾಡಿಸ್ಬೇಕು. ನಮ್ಮಲ್ಲಿ ಒಂದು 3 ಮಂದಿ ಹೆಣ್ಮಕ್ಳು, 2ಕ್ಕೆ ತಂದು ತೋರಿಸಿ ಸಾಕಾಗಿ ಯಾರೂ ಮದುವೆನೇ ಮಾಡ್ಕೊಳ್ಳಿಲ್ಲ, ಬಿಟ್ಟ 2ಕ್ಕೆ. ಕಡೆಗೆ ಸಣ್ಣಕ್ಕಿಗೆ